ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಂತಿಮ ದರ್ಶನಕ್ಕೆ ಅವಕಾಶ ಮುಕ್ತಾಯವಾಗಿದೆ. ಸಾರ್ವಜನಿಕರಿಂದ ತಳ್ಳಾಟ ನೂಕಾಟ ಆಗಿಬಿಟ್ಟಿದೆ. ಅಲ್ಲಿ ಅಂತಿಮ ದರ್ಶನ ಸ್ಥಗಿತ ಮಾಡಲಾಗಿದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಬರ್ತಾನೆ ಇದ್ದಾರೆ ಇನ್ನೂ ಕೂಡ. ನಿನ್ನೆ ಮಧ್ಯರಾತ್ರಿಯಿಂದಲೇ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ಟು ಹಾಸನ, ಒಳನರಸೀಪುರ, ಈಗ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. 10-10:30ವರೆಗೂ ಕೊಟ್ಟಿದ್ರು. ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದರು. ಆಯ್ತು ಹರದನಹಳ್ಳಿಗೆ ಬನ್ನಿ ಅಂತ ಹೇಳಿದ್ರು. ಈಗ ನೋಡಿ ನೂಕಾಟ ತಳ್ಳಾಟ ಆಗಿಬಿಟ್ಟಿದೆ. ಭಾಳ ದೊಡ್ಡ ಸಂಖ್ಯೆ ಅಭಿಮಾನಿಗಳಿದ್ದಾರೆ ಅವರಿಗೆ, ದೇವೇಗೌಡ ಫ್ಯಾಮಿಲಿಯವರಿಗೆ. ಮತ್ತು ಚೆನ್ನಮ್ಮನವ್ರನ್ನ ಅಂತಿಮ ದರ್ಶನ ಮಾಡಬೇಕು, ಕೊನೆಯಾಗಿ ಅವ್ರು ನೋಡಬೇಕು, ನಾವು ಭಾವುಕತೆಯಿಂದ ಒಂದೆರಡು ಮಾತನ್ನು ಹೇಳಬೇಕು ಅಂತೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಅಂತಿಮ ದರ್ಶನದ ವೇಳೆ ಆಗಿರುವಂತಹ ನೂಕಾಟ ತಳ್ಳಾಟ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಬಂಧು ಅಲ್ಲ ಬಳಗ ಅಲ್ಲ ರೀ, ಎಲ್ಲೆಲ್ಲಿಂದಲೂ ಬಂದು ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ, ಅಂತಿಮ ವಿದಾಯವನ್ನು ಹೇಳ್ತಿದ್ದಾರೆ. ಕೆಲವೊಬ್ಬರು ಗೊಳೊಂದು ಕಣ್ಣೀರು ಹಾಕ್ಬಿಟ್ರು. ಅಂದರೆ ಚಂದಮ್ನವ್ರ ಮೇಲೆ ಇರುವಂಥ ಆ ಗೌರವ, ಆ ಪ್ರೀತಿ ಮತ್ತು ದೇವೇಗೌಡರ ಮೇಲೆ ಯಾವ ರೀತಿ ಒಲವಿದೆ ಆ ಭಾಗದ ಜನರಿಗೆ ಅನ್ನೋದನ್ನು ತೋರಿಸುತ್ತೆ. ವಯಸ್ಸಾದಂಥವ್ರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಬಂದಿದ್ರು, ಇನ್ನೂ ಬರ್ತಾನೆ ಇದ್ದಾರೆ. ಹಳ್ಳಿಯಿಂದ ಬರ್ತಿದ್ದಾರೆ ರೀ, ಬಸ್ ಮಾಡಿಕೊಂಡು. ಗಲ್ಲಿಯಿಂದ ಬರ್ತಿದ್ದಾರೆ ಜನ. ಅಯ್ಯೋ ನಮ್ಮ ಅಜ್ಜಿ ತೀರು ಹೋಗಿದಾರಪ್ಪ, ಅಯ್ಯೋ ನಮ್ಮ ತಾಯಿ ಚೆನ್ನಮ್ಮ, ಓ ನಮ್ಮ ದೇವರು, ನಮ್ಮ ಮನೆ ಒಡತಿ. ಈ ರೀತಿಯಾಗಿ ಜನ ಬಂದು ಅವರ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ನೂಕಾಟ ತಳ್ಳಾಟ ಆಗಿದೆ. ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಯಾಕಂದರೆ ಸಹಜವಾಗಿ ಅಲ್ಲಿ ಆಗುತ್ತೆ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ, ಬಹುಶಃ ನಮ್ಗನ್ನಿಸ್ತಿದೆ ಈಗ 40,000 ಜನರು ಬರಲಿಕ್ಕೆ ಆಸನ ವ್ಯವಸ್ಥೆ ಮಾಡಿದ್ದಾರೆ. 1,00,000ವರೆಗೂ ಕೂಡ ಹೋಗ್ಬೋದು ಅಂತ ಅನಿಸುತ್ತೆ. ಅಂದರೆ ಅಂತಿಮ ದರ್ಶನ ಮಾಡಿ ಹೋದಂಥವ್ರ ಸಂಖ್ಯೆ ಇನ್ನೂ ಜಾಸ್ತಿನೇ ಆಗ್ಬೋದು. ಪೊಲೀಸ್ ನಿಯೋಜನೆಯೂ ಕೂಡ ಅಲ್ಲಿ ಮಾಡಲಾಗಿತ್ತು. ನಾವು ಅವರ ಕುಟುಂಬದ ಒಂದು ಜೊತೆಲೇ ಇರ್ತಕ್ಕಂಥವ್ರು. ಕಳೆದ 20-25 ವರ್ಷದಿಂದ ಅವ್ರಿಗೇನೇ ಇದಾದರೂ ನಮ್ಮ JP ನಗರದಲ್ಲಿ ಇರ್ತಕ್ಕಂಥ ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದು ಯಾವುದೇ ಕಷ್ಟಗಳಿದ್ದರೂ ಕೂಡ ಅಲ್ಲಿ ಆ ದೇವರ ಹತ್ರ ಅವರ ಕೋರಿಕೆ ಸಲ್ಲಿಸ್ತಕ್ಕಂಥದ್ದು. ನಂತರ ಅವರು ಅಲ್ಲಿ ಅವರಿಗೆ ಆ ದೇವಸ್ಥಾನದಲ್ಲಿ ಏನೇ ಪೂಜೆ ಆದರೂ ಕೂಡ ತೃಪ್ತಿಯನ್ನು ಸಿಗುವಂಥ ಒಂದು ದೇವಸ್ಥಾನ. ಅದೇ ರೀತಿಲಿ ಅವರು ಆ ದಂಪತಿಗಳು ಕೂಡ ಇವತ್ತು ನಮ್ಮ ರಾಜ್ಯಕ್ಕೆಲ್ಲ ಈ ದೇಶಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು. ಆ ಥರ ಆದರ್ಶ ದಂಪತಿಗಳನ್ನ ನೋಡೋದು ಭಾಳ ಅಪರೂಪ. ಅಂತಿಮ ವಿಧಿವಿಧಾನದ ಕೊನೆ ಘಟ್ಟದಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಕೂಡ ಪಂಚಗವ್ಯ ಅನ್ನೋದು ಇದಕ್ಕೆ ಮುಖ್ಯವಾಗಿ ಅಂತ ಮಾಡುವಂಥದ್ದು. ಪಂಚಗವ್ಯ ಮಾಡಿ ನಂತರ ಪುಣ್ಯಾಹವಾಚನ ಎಲ್ಲ ಮಾಡಿ ಆ ಕರ್ಣಪಠನ ಅಂತ ಒಂದು ಮಂತ್ರ ಇದೆ. ಆ ಮಂತ್ರ ಎಲ್ಲ ಕಿರಿಯ ಮಗನ ಹತ್ರ ಆ ಕರ್ಣಪಠನ ಮಂತ್ರನ ಹೇಳಿಸಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳು, ಆ ಒಕ್ಕಲಿಗ ಸಂಪ್ರದಾಯದಲ್ಲಿ ಏನೇನು ಆ ಸುಮಂಗಲಿಗೆ ಮಾಡಬೇಕೋ ಅದನ್ನೆಲ್ಲ ಕೂಡ ನೆರವೇರಿಸಿ ಬೆಳಗ್ಗೆಯಿಂದಲೂ ಕೂಡ ತುಂಬ ಶ್ರದ್ಧೆಯಿಂದ 4 ಜನ ಮಕ್ಕಳು ಕೂಡ ಭಾರಿ ಶ್ರದ್ಧೆಯಿಂದ ಈ ಒಂದು ಕಾರ್ಯ ಮಾಡಬೇಕು. ನಾವು ಕಾರ್ಯದಲ್ಲಿ ಉತ್ಸುಕರಾಗಿ ತುಂಬ ಭಾವುಕರಾಗಿ ಈ ಕೆಲಸ ಅವರು ಕೂಡ ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಎಲ್ಲ ನೆರವೇರಿದೆ. ಈಗೆಲ್ಲ ಮುಗಿದಿದೆ. ಈಗ ಈ ಒಂದು ಇದನ್ನು ಒಂದು 3-4 ಹಳ್ಳಿಗೆ ತೊಗೊಂಡೋಗಿ ಕರೆಕ್ಟಾಗಿ 3 ಗಂಟೆ ಸಮಯದಲ್ಲಿ ಆ ಒಂದು ಸ್ಥಳಕ್ಕೆ ಬರುತ್ತೆ. ಅಲ್ಲೊಂದು 3/4 ಗಂಟೆ ನಮ್ಮ ಈ ವಿಧಿವಿಧಾನಗಳ ಪ್ರಕ್ರಿಯೆ ಇದೆ. ಮುಗಿಸ್ಕೊಂಡ ನಂತರ 4 ಗಂಟೆ ಒಳಗಡೆ ಅವ್ರನ್ನ ಸದ್ಗತಿ ಮಾಡಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ. ಹೌದು ಸರ್, ಅವತ್ತಿನ ದಿವಸನೇ ಯಾವತ್ತು ನಮ್ಮ ಅವರ ಶರೀರ ಇದಾಯಿತು ಅವತ್ತು ಬೆಳಗ್ಗೆ ಕೂಡ ನಮ್ಮ ಕುಮಾರಸ್ವಾಮಿ ಸಾಹೇಬರು ಕೂಡ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ನಮ್ಮ JP ನಗರ ದೇವಸ್ಥಾನಕ್ಕೆ ಬಂದು ಮಹಾಮೃತ್ಯುಂಜಯ ಹೋಮ, ಪಂಚಾಸ್ತ್ರ ಹೋಮಗಳು, ಆಯುಷ್ ಹೋಮ ಇವೆಲ್ಲ ಕೂಡ ನೆರವೇರಿಸಿ ಆ ರಕ್ಷೆ ತೊಗೊಂಡೋಗಿ ಇಟ್ಟಿದ್ದಾರೆ. ನಂತರ ಕಿರಿಯ ಮಗ ರುದ್ರಾಭಿಷೇಕ ಎಲ್ಲ ಮಾಡಿಸಿ ಆ ರುದ್ರಾಭಿಷೇಕದ ಗಂಧ, ತೀರ್ಥ, ಪ್ರಸಾದಗಳನ್ನೆಲ್ಲ ತೊಗೊಂಡೋಗಿ ಅವರ ತಂದೆಯವರ ಹತ್ರ ಕೊಟ್ಟು ಅವರು ಕೂಡ ಎಲ್ಲ ಗಂಧ ಎಲ್ಲ ಸಮರ್ಪಣೆ ಮಾಡಿ
ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವರ ಜೀವ ಶಿವ ಸಾಯುಜ್ಯ ಹೊಂದಿರತಕ್ಕಂಥದ್ದು ತುಂಬ ವಿಶೇಷ. ಅವರು ಇವತ್ತು ದೇವೇಗೌಡರು ಅವ್ರ ಕುಟುಂಬಕ್ಕೆ ಎಷ್ಟು ಮುಖ್ಯನೋ ಅದೇ ಥರ ಅವರ ಚೆನ್ನಮ್ಮವರ ಪಾತ್ರನೂ ಕೂಡ ಬಹಳ ಮುಖ್ಯ ಇರತಕ್ಕಂಥದ್ದು. ಇಬ್ಬರು ಕೂಡ ಅವರ ಕುಟುಂಬ ಇವತ್ತು ಯಶಸ್ಸಾಗಿ ಒಂದು ಬೆಳೆದಿದೆ ಅಂದರೆ ಅವರಿಬ್ಬರ ಶ್ರಮನೇ ಅದಕ್ಕೆ ಫಲ ಸಿಕ್ಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಾನು ಮಹೇಶ್ ಶರ್ಮಾ ಅಂತ. ಮುಖ್ಯವಾಗಿ ತಿರುಮಲಗಿರಿ ದೇವಸ್ಥಾನ ಕಣ್ಣನ್ ಸ್ವಾಮೀಜಿಯವರು ಪ್ರಧಾನ. ಅರ್ಚಕರಾದಂಥ ಮಹೇಶ್ ಶರ್ಮಾ ಅವರು ಹೇಳ್ತಾ ಇದ್ರು ಯಾವ ರೀತಿ ವಿಧಿವಿಧಾನಗಳು ನೆರವೇರುತ್ತೆ ಅಂಥೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ಅಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳದಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಈಗ ಅಂತಿಮ ಯಾತ್ರೆ ಏನು ಸಾಗ್ತಾ ಇದೆ ಅಲ್ಲಿ ಗ್ರಾಮಸ್ಥರಿಗೆ ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಿದೆಯಾ? ನೂಕಾಟ ತಲಾಟ ನಡೀತು ಅಂತ ಕೇಳ್ಪಟ್ವಿ. ಸದ್ಯಕ್ಕೆ ಪರಿಸ್ಥಿತಿ ತಹಬದಿಗೆ ಬಂದಿದೆ, ಹೇಗೆ? ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆ ಏನಿತ್ತು ಅದು ಮುಕ್ತಾಯ ಆಗಿದೆ. ಕೆಲ ಕಾಲ ಪರಿಸ್ಥಿತಿ ನೂಕಾಟ ತಳ್ಳಾಟದಿಂದ ಕೂಡಿತ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿದರೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಲಿಲ್ಲ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾನೇ ಇದ್ದಾರೆ. ಬೇಲೂರು, ಹಳೆಬೀಡು, ಚನ್ನರಾಯಪಟ್ಟಣ, ಹೊಳೆನರಸೀಪುರ ಮತ್ತು ಮೈಸೂರು ಭಾಗದ ಕೆಲವು ಸಾರ್ವಜನಿಕರು ಬರ್ತಿದ್ದಾರೆ ಅಲ್ಲಿಂದ, ಮತ್ತು ತುಮಕೂರಿನಿಂದನೂ ಬರ್ತಿದ್ದಾರೆ. ಮಂಡ್ಯ ಭಾಗದಿಂದಲೂ ಕೂಡ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿಯೇ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದಾಗಿ ಜನರ ಸಂಖ್ಯೆ ಸಹಜವಾಗಿಯೇ ಈ ರೀತಿಯಾದಂಥ ಪರಿಸ್ಥಿತಿ ಉಂಟಾಯಿತು. ಇನ್ನು ಮಹೇಶ್ ಶರ್ಮಾ ಅವ್ರು ಹೇಳ್ತಾ ಇದ್ದರು, ಪಂಚಗವ್ಯ ನಂತರ ಪ್ರಣಾವಚನ ಕೂಡ ಮಾಡಲಾಗುತ್ತೆ, ಕರ್ಣಪಠಣ ಕೂಡ ಮಾಡಲಾಗುತ್ತೆ ಅಂತ. ಅವರ ಕಿರಿಯ ಪುತ್ರ ರಮೇಶ್ ಏನಿದ್ದಾರೆ ಅವರಿಂದ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅಂತ ಅರ್ಚಕರು ಹೇಳಿದರು. ಬಹುಶಃ ನಮಗನ್ಸುತ್ತೆ 3 ಗಂಟೆಗೆ ಶುರುವಾಗಿ ಅಂತ್ಯಕ್ರಿಯೆ ವಿಧಿವಿಧಾನಗಳು 4 ಗಂಟೆವರೆಗೆ ನಡೆದು ಅಂತಿಮವಾಗಿ ಎಲ್ಲ ಪ್ರಕ್ರಿಯೆಗಳು 4 ಗಂಟೆವರೆಗೆ ಮುಕ್ತಾಯ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಈಗ ಅಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಮತ್ತು ಈಗ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಏನೋ ನೂಕಾಟ ತಲಾಟ ಆಯ್ತಂತೆ, ಪರಿಸ್ಥಿತಿ ಸದ್ಯಕ್ಕೆ ತಹಬದಿಗೆ ಬಂತ? ಅಲ್ಲಿ ಎಲ್ಲ ಗ್ರಾಮಗಳಿಗೂ ಕೂಡ ತೆಗೆದುಕೊಂಡು ಹೋಗ್ಲಾಗುತ್ತಾ ಪಾರ್ಥಿವ ಶರೀರ, ಹೇಗೆ? ಈಗ ಸದ್ಯದ ಮಾಹಿತಿಯ ಪ್ರಕಾರ ಪ್ರಭು ಹಾಸನದ ಹೊಳೆನರಸೀಪುರದಲ್ಲಿ ಪಾರ್ಥಿವ ಶರೀರ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ 2 ಗಂಟೆಯಿಂದ 4:15 ಒಳಗೆ ಅಂತ್ಯಕ್ರಿಯೆ ಆಗುತ್ತೆ ಅನ್ನುವ ಮೊದಲ ಮಾಹಿತಿ ಇತ್ತು. ಬಟ್ ಈಗ ಸ್ವಲ್ಪ ಲೇಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವ ಮಾಹಿತಿ ಈಗ ಸಿಗ್ತಾ ಇದೆ. ಯಾಕಂದ್ರೆ ಅಲ್ಲಿಂದ ಸುಮಾರು 20-22 ಕಿಲೋಮೀಟರ್ ಪಾರ್ಥಿವ ಶರೀರವನ್ನು ಮಾಡಬೇಕಾಗುತ್ತೆ. ಅಲ್ಲಿ ಬರ್ತಕ್ಕಂತಹ ಹಳ್ಳಿಗಳೇನಿದೆ ಆ ಹಳ್ಳಿಗಳಲ್ಲೂ ಕೂಡ ಸುಮಾರು 5 ನಿಮಿಷ ಹಳ್ಳಿಗಳಲ್ಲಿ ಪಾರ್ಥಿವ ಶರೀರದ ಅಂತಿಮ ನಮನಕ್ಕೆ ಅಲ್ಲಿ ಗ್ರಾಮಸ್ಥರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು. ಇಲ್ಲೂ ಕೂಡ ಸ್ಥಳದಲ್ಲಿ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲು ಏನಿದೆ, ಇಲ್ಲೂ ಈಗಾಗಲೇ ಜನ ಸಾಕಷ್ಟು ಅವರ ಅಭಿಮಾನಿಗಳು, JDS ನ ಕಾರ್ಯಕರ್ತರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಸಂಪ್ರದಾಯದಂತೆ ಈಗಾಗಲೇ ಅವರು ಮಾರ್ಕಿಂಗ್ ಮಾಡಿದಂತಹ ಸ್ಥಳದಲ್ಲಿ ಗುಂಡಿಯನ್ನು ಅಗೆಯಲಾಗಿರ್ತಕ್ಕಂಥದ್ದು ಕೆಲವು ಅಂತಿಮ ಘಟ್ಟದಲ್ಲಿದೆ. ಗುಂಡಿ ಅಗೆಯುವಂತಹ ಕೆಲಸ ಅಂತಿಮ ಘಟ್ಟದಲ್ಲಿದೆ. ಹರದನಹಳ್ಳಿಯ ಸುಮಾರು 12ಕ್ಕೂ ಹೆಚ್ಚು ಗ್ರಾಮಸ್ಥರು ಈ ಕೆಲಸವನ್ನ ಮಾಡ್ತಕ್ಕಂಥದ್ದು. ಶಾಸ್ತ್ರೋಕ್ತವಾಗಿ ಒಂದಿಷ್ಟು ಪೂಜಾ ಸಾಮಗ್ರಿಗಳನ್ನ ಈಗಾಗಲೇ ಸ್ಥಳಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅವರ ಕುಟುಂಬ. ಒಟ್ಟಾರೆ ಇಲ್ಲಿಗೆ 2:15 ಒಳಗೆ ಅವರ ಮಾಹಿತಿ ಇತ್ತು. ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆ ಇದೆ ಪ್ರಭು. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ.